ನಮಸ್ಕಾರ. BN TVಗೆ ಸ್ವಾಗತ. ವೀಕ್ಷಕರೇ, ರವಿ ಬೆಳಗೆರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಅಕ್ಷರ ಮಾಂತ್ರಿಕ, ಅಕ್ಷರ ಬ್ರಹ್ಮ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ. ರವಿ ಬೆಳಗೆರೆಗೆ ಬರಹವೇ ಬದುಕಾಗಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ದೂರದ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ ಅಂದರೆ ಅದರ ಹಿಂದೆ ಸಾಕಷ್ಟು ಹೋರಾಟವೇ ಇತ್ತು. ಹಾಗಾದರೆ ರವಿ ಬೆಳಗೆರೆ ಬದುಕು ಬರಹದ ಕಹಾನಿಯನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ರವಿ ಬೆಳಗೆರೆ ಧೈರ್ಯವಂತ, ನೇರ, ನಿಷ್ಠುರ ವ್ಯಕ್ತಿತ್ವವನ್ನು ಹೊಂದಿದವರು. ಬಳ್ಳಾರಿಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬದುಕು ನಡೆಸಿದ ರವಿ ಬೆಳಗೆರೆಯ ಜೀವನವೇ ರೋಚಕವಾಗಿತ್ತು. 1958 ಮಾರ್ಚ್ 15ರಂದು ಗಡಿನಾಡು ಬಳ್ಳಾರಿಯಲ್ಲಿ ಜನಿಸಿದ ರವಿ ಬೆಳಗೆರೆ ಜೀವನದುದ್ದಕ್ಕೂ ಬದುಕು ಮತ್ತು ಬರಹವನ್ನು ಬಿಟ್ಟರೆ ಬೇರೆ ಏನನ್ನೂ ಅಪೇಕ್ಷೆ ಮಾಡಲೇ ಇಲ್ಲ. ರವಿ ಬೆಳಗೆರೆ ಆಗಾಗ ಹೇಳುತ್ತಾ ಇದ್ದರು, ಬದುಕು ಸುಂದರವಾಗಿರಬೇಕು, ಬರಹ ಸ್ವಚ್ಛವಾಗಿರಬೇಕೆಂದು. ವೀಕ್ಷಕರೇ, ರವಿ ಬೆಳಗೆರೆ ಟ್ಯೂಷನ್ ಮೇಸ್ಟ್ರು, ಏಜೆಂಟ್ ಹೀಗೆ ಹಲವಾರು ಕೆಲಸಗಳನ್ನ ಮಾಡುತ್ತಾ ಬೆಳೆದವರು. SL ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಓದಿದ ಬಳಿಕ ಅದನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ. ಅಲ್ಲಿಂದ ಇವರ ಅಕ್ಷರಗಳ ಶೋಧ ಶುರುವಾಗುತ್ತೆ. ರವಿ ಬೆಳಗೆರೆ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲವೇ ಅಲ್ಲ ಎಂಬುದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. SSLCಯಲ್ಲಿ ಫೇಲ್ ಆಗಿರುವಂತಹ ರವಿ ಬೆಳಗೆರೆ ನಂತರ SSLCಯಲ್ಲಿ ಪಾಸ್ ಆಗಿ ಪ್ರಾಚ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ನಂತರ ಪ್ರಾಧ್ಯಾಪಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಜೀವನದಲ್ಲಿ ಕಷ್ಟಪಟ್ಟು ಜೀವನವನ್ನು ನಡೆಸಿದಂತಹ ಅನುಭವ ರವಿ ಬೆಳಗೆರೆಗೆ ಇದೆ. ಆ ಕಷ್ಟವೇ ಶಿಕ್ಷಣ ಕ್ಷೇತ್ರದಲ್ಲಿ ಒಲವು ತೋರಿಸುವುದಕ್ಕೆ ಕಾರಣವಾಗುತ್ತದೆ. ಪತ್ರಿಕೋದ್ಯಮದಲ್ಲಿ ಶಿಖರದಂತೆ ಏರಿದವರು ರವಿ ಬೆಳಗೆರೆ. ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಎನ್ನುವಂತಹ ಹಂಬಲ, ತುಡಿತ, ಛಲವನ್ನು ಹೊಂದಿದ್ದರು. ಲಂಕೇಶ್ ಪತ್ರಿಕೆಗೆ ನಿಯಮಿತವಾಗಿ ಲೇಖನಗಳನ್ನು ಬರೆಯುತ್ತಾ ಇದ್ದರು. 1995ರಲ್ಲಿ ಸ್ನೇಹಿತರ ಸಹಾಯದಿಂದ ಹಾಯ್ ಬೆಂಗಳೂರು ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡುತ್ತಾರೆ. ರವಿ ಬೆಳಗೆರೆ ಸಾರಥ್ಯದಲ್ಲಿ ಪ್ರಾರಂಭ ಆಗಿರುವಂತಹ ಹಾಯ್ ಬೆಂಗಳೂರು ವಾರ ಪತ್ರಿಕೆ ಜನರ ಮನಸ್ಸನ್ನು ಗೆಲ್ಲುತ್ತದೆ. ಪತ್ರಿಕೋದ್ಯಮದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿತ್ತು. ಕ್ರೈಮ್, ರಾಜಕೀಯ ಎಲ್ಲ ಸುದ್ದಿಗಳನ್ನು ಪ್ರಸರಿಸುತ್ತಾ ಬರುತ್ತಾರೆ. ರವಿ ಬೆಳಗೆರೆ ಅವರ 26 ವರ್ಷದ ಪತ್ರಿಕೋದ್ಯಮದ ಪ್ರಯಾಣ ರೋಚಕವಾಗಿತ್ತು. ಬರೆಯಲು ಕುಳಿತರೆ ಅವರು ರಾಕ್ಷಸರೇ. ಈಗಿನ ತಲೆಮಾರಿನ ಅನೇಕ ಪತ್ರಕರ್ತರಿಗೆ, ಬರಹಗಾರರಿಗೆ ಅವರ ಲೇಖನಗಳೇ ಸ್ಫೂರ್ತಿ ಎನ್ನುವಷ್ಟರ ಮಟ್ಟಿಗೆ ಅವರ ಬರಹಗಳು ಆವರಿಸಿಕೊಂಡಿದ್ದಾವೆ. ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬರೆಯುತ್ತಿದ್ದ ಲೇಖನಗಳ ಜೊತೆಗೆ ಅನೇಕ ಕತೆ, ಕಾದಂಬರಿ, ಜೀವನ ಕತೆ ಹೀಗೆ ಪುಸ್ತಕಗಳ ರಾಶಿಯನ್ನೇ ಮುಂದಿನ ಜನಾಂಗಗಳಿಗೆ ದಯಪಾಲಿಸಿದ್ದಾರೆ. 1980ರಲ್ಲಿ ಅವರ ಸಾಹಿತ್ಯ ಕೃಷಿ ಆರಂಭವಾಗಿತ್ತು. ಅಲ್ಲಿಂದ ಅವರು 3 ಕಥಾ ಸಂಕಲನ, 1 ಕವನ ಸಂಕಲನ, 11 ಕಾದಂಬರಿ, 8 ಅನುವಾದ ಕೃತಿ, 11 ಐತಿಹಾಸಿಕ ಕೃತಿ, 4 ಜೀವನ ಕತೆ, 10 ಕ್ರೈಮ್ ಕೃತಿಗಳನ್ನು ರಚಿಸಿದ್ದಾರೆ. ಆರ್ಥಿಕ ತೊಂದರೆಗಳಿಂದ ಹಲವಾರು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಬೆಳೆದವರು ರವಿ ಬೆಳಗೆರೆ. ಭೂಗತ ಲೋಕದ ಹಲವಾರು ಮುಖಗಳನ್ನು ತೆರೆದಿಟ್ಟ ಹಾಯ್ ಬೆಂಗಳೂರು ಪತ್ರಿಕೆಗೆ ಕೆಲವೇ ದಿನಗಳಲ್ಲಿ ಜನಪ್ರಿಯವಾಗುತ್ತದೆ. ಬಾಲ್ಯದಲ್ಲಿ ಕಷ್ಟವಾದಾಗ ಮನೆ ಮನೆಗೆ ಹಾಲು ಹಾಕಿದ್ದು ಉಂಟು ರವಿ ಬೆಳಗೆರೆ. ಹಾಗೆ ದೇವರನ್ನು ಹುಡುಕಬೇಕೆಂದು ಹಿಮಾಲಯಕ್ಕೆ ಕೂಡ ಹೋಗಿದ್ದುಂಟು. ಉಪನ್ಯಾಸಕರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 120 ರೂಪಾಯಿ ಆದಾಯ ಬರುತ್ತಿತ್ತು. ಇದರಿಂದ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿದಂತಹ ಅನುಭವ ಕೂಡ ರವಿ ಬೆಳಗೆರೆಗೆ ಇತ್ತು. ಇನ್ನು ರವಿ ಬೆಳಗೆರೆ ಕೆಲವು ಕಿರುತೆರೆ ಮತ್ತು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಇವರ ಮೊದಲ ಪತ್ನಿಯ ಮಗಳಾದ ಭಾವನಾ ಕನ್ನಡ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿಯವರನ್ನು ಮದುವೆ ಆಗಿದ್ದಾರೆ. ಕೆಲವು ಆಪಾದನೆ ಮತ್ತು ವಿವಾದಗಳಿಂದ ಸುದ್ದಿಯಾಗಿರುವ ಇವರು 2017ರಲ್ಲಿ ಕೊಲೆ ಆರೋಪದ ಮೇಲೆ ತಾತ್ಕಾಲಿಕವಾಗಿ ಬಂಧನವಾಗಿದ್ದರು. ರವಿ ಬೆಳಗೆರೆ ಒಬ್ಬರು ಅಕ್ಷರ ಮಾಂತ್ರಿಕ, ಅಕ್ಷರ ಬ್ರಹ್ಮ ಎಂದೇ ಖ್ಯಾತಿಯನ್ನು ಪಡೆದು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಬರವಣಿಗೆಯಲ್ಲಿಯೇ ಆತ್ಮ ಸಂತೋಷವನ್ನು ಹೊಂದಿದ್ದವರು.
ಬದುಕಿದಷ್ಟು ದಿನ ತೃಪ್ತಿಯಿಂದ ಬದುಕಿನ ಜೀವನವನ್ನು ಕಳೆದವರು ರವಿ ಬೆಳಗೆರೆ. ಓ ಮನಸೆ ಪಾಕ್ಷಿಕದ ಸಂಪಾದಕರಾಗಿದ್ದ ರವಿ ಬೆಳಗೆರೆ ಪ್ರಾರ್ಥನಾ ಹೆಸರಿನ ಶಾಲೆಯೊಂದನ್ನು ನಡೆಸುತ್ತಾ ಇದ್ದರು. 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದ ರವಿ ಬೆಳಗೆರೆ ಕತೆಗಾರರಾಗಿ ಟಿವಿಗಳಲ್ಲಿ ಕಾರ್ಯಕ್ರಮ ನಿರೂಪಕರಾಗಿಯೂ ಕೂಡ ಜನಪ್ರಿಯತೆಯನ್ನು ಗಳಿಸಿದ್ದರು. ಕಳೆದ 25 ವರ್ಷಗಳಲ್ಲಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಪ್ರತ್ಯೇಕವಾದ ಸ್ಥಾನ ಪಡೆದ ವ್ಯಕ್ತಿ ರವಿ ಬೆಳಗೆರೆ. ಇತ್ತೀಚಿನ ವರ್ಷಗಳಲ್ಲಿ ಯೂಟ್ಯೂಬ್ನಲ್ಲೂ ಚಾನೆಲ್ ಒಂದನ್ನು ಆರಂಭ ಮಾಡಿದ್ದರು. ಅದರಲ್ಲಿಯೂ ಕೂಡ ಜನಪ್ರಿಯತೆಯನ್ನು ದಕ್ಕಿಸಿಕೊಂಡಿದ್ದರು. ನಾನು ಗಣಿತದಲ್ಲಿ ದಡ್ಡ ಇರಬಹುದು, ಎಕನಾಮಿಕ್ಸ್ನಲ್ಲಿ ಅಲ್ಲ ಎಂಬುದು ಅವರು ಆಗಾಗ ಹೇಳುತ್ತಿರುವಂತಹ ಮಾತಾಗಿತ್ತು. ಕನ್ನಡ ಪತ್ರಿಕೋದ್ಯಮದಲ್ಲಿ ಪಿ ಲಂಕೇಶ್ ವಾರಪತ್ರಿಕೆ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗುತ್ತದೆ. ಆ ನಂತರ ಭಿನ್ನ ಹಾದಿಯಲ್ಲಿ ಓದುಗರನ್ನು ತಲುಪಲು ಯತ್ನಿಸಿ ಯಶಸ್ಸು ಕಂಡಿದ್ದವರು ರವಿ ಬೆಳಗೆರೆ. ಕಾರ್ಗಿಲ್ ಯುದ್ಧ, ಗುಜರಾತ್ ಭೂಕಂಪ, ಅಫ್ಘಾನಿಸ್ತಾನದ ಯುದ್ಧ ಭೂಮಿ ಹಾಗೂ ಇತ್ತೀಚಿನ ಪುಲ್ವಾಮಾ ತನಕ ಕನ್ನಡದ ಓದುಗರಿಗೆ ದೇಶ ವಿದೇಶದ ಅತ್ಯಂತ ಸವಾಲಿನ ವರದಿಗಳನ್ನು ನೀಡಿದ್ದವರು ರವಿ ಬೆಳಗೆರೆ. ಇನ್ನು ಈ ಟಿವಿಗಾಗಿ ಅವರು ನಡೆಸಿಕೊಡುತ್ತಿದ್ದ ಕ್ರೈಮ್ ಡೈರಿ ಕಾರ್ಯಕ್ರಮ ರವಿ ಬೆಳಗೆರೆ ಅವರನ್ನು ಇನ್ನೊಂದು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಇನ್ನು ಆಕಾಶವಾಣಿಗಾಗಿ ಬೆಳಗ್ಗೆ ಬೆಳಗೆರೆ ಎಂಬ ಕಾರ್ಯಕ್ರಮ ಮಾಡುತ್ತಾ ಇದ್ದರು. ಈ ಟಿವಿಗಾಗಿ ಅವರು ನಡೆಸಿಕೊಡುತ್ತಿದ್ದಂತಹ ಎಂದೂ ಮರೆಯದ ಹಾಡು ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿಸಿತ್ತು. ಟಿ.ಎನ್. ಸೀತಾರಾಮ್ ಹಾಗೂ ಭಾವನಾ ಬೆಳಗೆರೆ ನಿರ್ಮಾಣದ ಧಾರಾವಾಹಿಯಲ್ಲೂ ಅವರು ಅಭಿನಯ ಮಾಡಿದ್ದರು. ವಾರಸ್ದಾರ, ಮಾದೇಶ, ಗಂಡ ಹೆಂಡತಿ ಸೇರಿದಂತೆ ಕನ್ನಡದ ಕೆಲ ಚಲನಚಿತ್ರಗಳಲ್ಲೂ ಅವರು ಅಭಿನಯ ಮಾಡಿದ್ದರು. ಹಾಯ್ ಬೆಂಗಳೂರು ಹೆಸರಿನಲ್ಲಿ ಸಿನಿಮಾ ಒಂದು ಬಂದಿದ್ದು ಅದಕ್ಕೆ ಶಶಿಕುಮಾರ್ ನಾಯಕ. ಸ್ವತಃ ರವಿ ಬೆಳಗೆರೆ ಅವರೇ ನಿರ್ದೇಶನ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದ್ದ ಸಿನಿಮಾ ಮುಖ್ಯಮಂತ್ರಿ ಐ ಲವ್ ಯು. ಆ ಸಿನಿಮಾ ವಿವಾದಕ್ಕೆ ಗುರಿಯಾಗಿ ಚಿತ್ರೀಕರಣದ ನಂತರದ ಹಂತ ತಲುಪಲಿಲ್ಲ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಒಡೆತನದ ಜನಶ್ರೀ ಚಾನೆಲ್ನಲ್ಲಿ ಕೆಲವೊಂದಿಷ್ಟು ಸಮಯ ಪ್ರಮುಖ ಹುದ್ದೆ ಕೂಡ ನಿರ್ವಹಿಸಿದ್ದರು ರವಿ ಬೆಳಗೆರೆ. ರವಿ ಬೆಳಗೆರೆ ಅವರಿಗೆ ಲಲಿತಾ ಬೆಳಗೆರೆ, ಯಶೋಮತಿ ಆಚಾರ್ ಇಬ್ಬರು ಪತ್ನಿಯರು. ಚೇತನಾ ಬೆಳಗೆರೆ, ಭಾವನಾ ಬೆಳಗೆರೆ, ಕರ್ನಾ ಬೆಳಗೆರೆ ಹಾಗೂ ಹಿಮವಂತ್ ಬೆಳಗೆರೆ 4 ಮಕ್ಕಳಿದ್ದಾರೆ. 22ನೇ ವಯಸ್ಸಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದ ಬೆಳಗೆರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕೋಟಾ ಶಿವರಾಮ್ ಕಾರಂತ್ ಹುಟ್ಟೂರು ಪ್ರಶಸ್ತಿ, ಅನುವಾದ ಅಕಾಡೆಮಿ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳು ಬಂದಿವೆ. ಇನ್ನು ಕಳೆದ ಸೀಸನ್ನಲ್ಲಿ ಕನ್ನಡದ ಬಿಗ್ ಬಾಸ್ನಲ್ಲಿ ಕೂಡ ರವಿ ಬೆಳಗೆರೆ ಭಾಗವಹಿಸಿದ್ದರು. ಕಚೇರಿಯಲ್ಲಿ ಬಾಸ್ ಎಂದು ಕರೆಸಿಕೊಳ್ಳುವ ರವಿ ಬೆಳಗೆರೆ ತಮ್ಮ ನಿಧನಕ್ಕೂ ಮುನ್ನ ಪತ್ರಿಕೆಯನ್ನು ಅಚ್ಚಿಗೆ ಕಳುಹಿಸಿಕೊಟ್ಟಿದ್ದರು. ಹಾಯ್ ಬೆಂಗಳೂರು ಅವರಿಗೆ ಎಲ್ಲವನ್ನು ಕೊಟ್ಟಿತ್ತು. ಅಂದ ಹಾಗೆ ರವಿ ಬೆಳಗೆರೆ ವಿವಾದಗಳಿಂದ ಹೊರತಾಗಿರಲಿಲ್ಲ. ತಮ್ಮ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ ವರದಿಗಾರನನ್ನು ಕೊಲ್ಲಿಸಲು ಸುಪಾರಿ ನೀಡಿದ್ದರು ಎಂಬ ಆರೋಪ ಕೂಡ ಇತ್ತು. ಬ್ಲ್ಯಾಕ್ ಮೇಲರ್ ಎಂದು ಆರೋಪ ಮಾಡಿದ್ದರು. ನಾನಾ ಆರೋಪ ಮಾಡುತ್ತಿದ್ದರು. ಅವರೊಬ್ಬ ಅದ್ಭುತ ಬರಹಗಾರ ಎಂಬುದನ್ನು ಎಂಥವರೂ ಕೂಡ ಒಪ್ಪುತ್ತಾ ಇದ್ದರು. ನೀವು ಹಣ ಮಾಡಬೇಕು ಅಂದುಕೊಂಡರೆ ಹಣ ಮಾತ್ರ ಮಾಡುತ್ತೀರಿ, ಹೆಸರು ಮಾಡಬೇಕು ಅಂದರೆ ಹೆಸರು ಹಣ ಎರಡೂ ಮಾಡುತ್ತೀರಿ. ಕೆಲಸ ಮಾಡಬೇಕು ಅಂತ ಶುರು ಮಾಡಿದರೆ ಹಣ ಹೆಸರು ಹುಡುಕಿಕೊಂಡು ಬರುತ್ತದೆ ಎಂದು ರವಿ ಬೆಳಗೆರೆ ಹೇಳುತ್ತಿದ್ದರು. ಒಟ್ಟಿನಲ್ಲಿ ರವಿ ಬೆಳಗೆರೆ ಅವರ ಜೀವನವು ರೋಚಕವಾಗಿತ್ತು. ಒಬ್ಬ ಅದ್ಭುತವಾದಂತಹ ಪತ್ರಿಕೋದ್ಯಮಿ, ಬರಹಗಾರ ಎಂಬ ಖ್ಯಾತಿಯನ್ನು ಪಡೆದಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.